ಜಿಲ್ಲೆಯ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತಾಲೂಕು ಆಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿ ಭೂಮಿ ನಿವೇಶನದಿಂದ ವಂಚಿತಗೊಂಡ ಕೊರಟಗೆರೆ ತಾಲೂಕಿನ ನೂರಾರು ಕುಟುಂಬಗಳ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಸೋಮವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮಂಜುನಾಥ್ಗೆ ಮನವಿಯನ್ನ ಸಲ್ಲಿಸಿದ್ರು. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ, ಉಳವನಹಳ್ಳಿ, ನೀಲಗೊಂಡನಹಳ್ಳಿ, ಯಲೆರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ವರ್ಷಗಳಿಂದ ಭೂಮಿ ನಿವೇಶನ ವಂಚಿತಗೊಂಡಿರುವ ಕುಟುಂಬಗಳ ಪರಿಸ್ಥಿತಿ ಸಂಕಷ್ಟಕ್ಕೆ ತಲುಪಿದೆ. ಶೀಘ್ರದಲ್ಲೇ ಬೇಡಿಕೆ ಇಟ್ಟಿರುವ ಎಲ್ಲಾ ಸಮಸ್ಯೆಯನ್ನ ಮುಂದಿನ 2 ತಿಂಗಳ ಒಳಗೆ ಬಗೆಹರಿಸುವಂತೆ ಒತ್ತಾಯಿಸಿದ್ದು, ಆಡಳಿತಾತ್ಮಕ ಸಮಸ್ಯೆ ಬಗೆಹರಿಯದಿದ್ದರೆ ತುಮಕೂರಿನ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮೂಲಕ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಏನು ನಮ್ಮ ತಂಡ ಇದೆ, ಆ ತಂಡ ಕೊರಟಗೆರೆ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳಿರುವಂಥವ್ರು ನಮ್ಮ ಸಮಿತಿಗೆ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಾವು 2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳ ಮಧ್ಯೆ ಪತ್ರ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ತಾಲೂಕು ಆಡಳಿತ ಒಂದಷ್ಟು ಕೆಲಸಗಳನ್ನು, ಒಂದು 25-30 ಭಾಗದಷ್ಟು ಕೆಲಸಗಳನ್ನು ಮಾಡಿದೆ. ಉಳಿದಂಥ 70 ಭಾಗದ ಕೆಲಸಗಳನ್ನು ನಿರಂತರವಾಗಿ ವಿಳಂಬ ಮಾಡ್ಕೊಂಡು ಬಂದಿದೆ. ವಿಳಂಬ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಅಧಿಕಾರಿಗಳು, ಕೆಲವು ನೌಕರರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ಭೂಮಿ ವಸತಿ ವಂಚಿತರಾಗೇ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಿತಿ ಏನು ಈ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಏನು ನೊಂದಂಥವ್ರು ಇದ್ದವರು, ಸಮಸ್ಯೆಗಳಿರುವಂಥವ್ರು ಇದ್ದರು, ಅವರುಗಳ ಜೊತೆ ಇವತ್ತು ನಾವು ಒಂದು ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ನಾವೊಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. ತಹಶೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು, ಸಂಬಂಧಪಟ್ಟ ಎಲ್ಲ ನೌಕರರು ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಆಗ್ರಹ ಏನಿತ್ತು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಇದೇ ಫೆಬ್ರವರಿ ತಿಂಗಳ ಕೊನೆ ಒಳಗಡೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದ್ರೆ ನಾವು ಮಾರ್ಚ್ 15ನೇ ತಾರೀಕಿನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯುಗಾದಿ ಹಬ್ಬ ಸೇರಿದಂತೆ ಅಹೋರಾತ್ರಿ ಧರಣಿಯನ್ನ ಕೈಗೊಳ್ಳುತ್ತೀವಿ. ನಿರಂತರವಾಗಿ ಸಾಗುವಳಿ ಚೀಟಿ ಕೊಡುವಂಥ ವಿಷಯ ಆಗ್ಬೋದು ಅಥವಾ ಹಕ್ಕುಪತ್ರಗಳನ್ನು ಕೊಡುವಂಥ ವಿಷಯಗಳಾಗ್ಬೋದು, ಇದು ಸ್ಥಳದಲ್ಲೇ ಬಗೆಹರಿಬೇಕು. ನೀವೇನಾದರೂ ಫೆಬ್ರವರಿ ತಿಂಗಳು ಒಳಗಡೆ ಮಾಡ್ಕೊಡ್ಲಿಲ್ಲ, ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ನೀವು ಸ್ಥಳದಲ್ಲೇ ಹಕ್ಕುಪತ್ರಗಳನ್ನು ಕೊಡಬೇಕು, ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು ಆಗ್ರಹ ಪತ್ರವನ್ನು ಕೊಟ್ಟಿದ್ದೇವೆ. ತಹಶೀಲ್ದಾರ್ ಅವರು ತುರ್ತಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ತಾಲೂಕು ಆಡಳಿತ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಆ ಒಂದು ಮೇಲೆ ತಾಲೂಕು ಆಡಳಿತದ ಕ್ರಮಗಳ ಮೇಲೆ ನಾವು ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ ಅಂತ ನಾನು ವಿವಿಧ ಇಲಾಖೆಗಳಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಈಗಾಗಲೇ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾದಂಥ ಹಕ್ಕೊತ್ತಾಯ ಹಾಗೂ ಆಗ್ರಹಗಳೆಂದರೆ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಇರ್ತಕ್ಕಂಥ ಆಶ್ರಯ ಜಮೀನಿನ ಕುರಿತಾಗಿ ಒಳವನಹಳ್ಳಿ ಹೋಬಳಿ, ಒಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಗ್ಗೇನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ನಿವೇಶನದ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ, ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಿ ಏನು ಅರಣ್ಯ ಪರಿಭಾವಿತ ಅರಣ್ಯ ಅಂತೇಳಿ ಗುರುತಿಸಲಾಗಿದೆ ಓಬ್ನಲ್ಲಿ ಸರ್ವೆ ನಂಬರ್, ನೇಗ್ಲಾಳ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿಸಿ ಅಲ್ಲಿ ಹಾಕ್ಕೊಂಡಂಥ ಬಗರುಕು ಅರ್ಜಿಗಳ ಒಂದು ಪರಿಶೀಲನೆ ಕುರಿತಾಗಿ ಈಗಾಗಲೇ ಮನವಿ ಮಾಡಿರ್ತಾರೆ. ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಬನಹಳ್ಳಿ ಸರ್ವೆ ನಂಬರ್ 22, 23ರಲ್ಲಿ ಈಗಾಗಲೇ ಅಳತೆನೂ ಕೂಡ ಆಗಿರುತ್ತೆ. ಓಬನಹಳ್ಳಿ ಸರ್ವೆ ನಂಬರ್ 25ರ ಒಂದು ಅಳತೆ ಕಾರ್ಯ, ಸರ್ವೆ ನಂಬರ್ ದೊಡ್ಡದು ವಿಸ್ತೀರ್ಣ ಹೊಂದಿರೋದ್ರಿಂದ ಅಳತೆ ಕಾರ್ಯನೂ ಕೂಡ ಮಾಡಬೇಕಾಗಿದೆ. ಹಾಗೂ ನೇಗ್ಲಾಳ ಸರ್ವೆ ನಂಬರಲ್ಲಿ ಒಂದು ದ್ವಂದ್ವ ಇರೋದ್ರಿಂದ ಅದನ್ನು ಕೂಡ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿದಾರರಿಗೆ ಒಂದು ನ್ಯಾಯಯುತವಾದ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ನಾವು ತಾಲೂಕು ಆಡಳಿತದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈಗ ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ನಮ್ಮ ಸೆಕ್ರೆಟರಿ ಆದಂಥ ಮಲ್ಲಿಕಾರ್ಜುನ ಅವ್ರಿಗೆ ಮತ್ತು ನಮ್ಮ ವೆಂಕಟೇಶ್ವರ ಆಗಿರ್ಬೋದು, ಅಧ್ಯಕ್ಷರಾದಂಥ ನಾಗಭೂಷಣ ಆಗಿರ್ಬೋದು ಮತ್ತು ಎಲ್ಲ ತಂಡದವ್ರಿಗೆ ಒಂದು
ತಾಲೂಕು ಆಡಳಿತದಿಂದ ಭರವಸೆ ಕೊಟ್ಟಿದ್ದೀವಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ. ಚೇಳೂರು ಹೋಬಳಿಯ ನಲ್ಲೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಮೈಲಾರಯ್ಯ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದು ನೂತನ ಉಪಾಧ್ಯಕ್ಷರಾಗಿ ಮಲ್ಲೇಶಪ್ಪ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲೇಶಯ್ಯ ಮಾತನಾಡಿ, ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯಿತಿ